ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನೂ ದಯಾಸಾಗರನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೆಯ ವಚನ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಎಂಬುದಾಗಿ. ನಮ್ಮ ದೇವರಾದ ಕರ್ತನನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಮತ್ತು ನಮ್ಮ ನೆರೆಯವನನ್ನು ನಮ್ಮಂತೆಯೇ ಪ್ರೀತಿಸಬೇಕು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 29 ಹಾಗೂ 31 ವಚನಗಳಲ್ಲಿ ನಾವು ಓದುತ್ತೇವೆ. ಪವಿತ್ರಾತ್ಮನ ಅಭಿಷೇಕದ ಮೂಲಕ ದೇವರು ನಮಗೆ ಪ್ರೀತಿಯ ಆತ್ಮವನ್ನು ಕೊಟ್ಟಿದ್ದಾರೆಂದು ನಾವು ನಮ್ಮ ವೈರಿಗಳನ್ನು ಸಹ ಪ್ರೀತಿಸಬಹುದು. 1 ಯೋಹಾನ 4ನೇ ಅಧ್ಯಾಯ 18ನೆಯ ವಚನದಲ್ಲಿ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಎಂದು ಓದುತ್ತೇವೆ. ಪ್ರೀತಿಯ ಆತ್ಮವು ನಮ್ಮಲ್ಲಿ ನೆಲೆಗೊಂಡಿರುವಾಗ ಭಯದ ಆತ್ಮಕ್ಕೆ ಅಲ್ಲಿ ಸ್ಥಳವಿರುವುದಿಲ್ಲ. ಎಂತಹುದೇ ಪರಿಸ್ಥಿತಿಯಲ್ಲೂ ನಾವು ಭಯದ ಆತ್ಮಕ್ಕೆ ಸ್ಥಳ ಕೊಡಬಾರದು. ಪಾಪ ಮಾಡಿದ ಮೇಲೆ ಆದಾಮನು ತೋಟದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಂಡಾಗ ಅವನು ಭಯಪಟ್ಟು ತನ್ನನ್ನು ಅಡಗಿಸಿಕೊಂಡನು. ದೇವರು ಮನುಷ್ಯನನ್ನು ಸೃಷ್ಟಿಸುವ ಸಮಯದಲ್ಲಿ ಅವನ ಮೇಲೆ ಇದ್ದ ಪ್ರೀತಿಯಂತೆಯೇ ಈ ಸಮಯದಲ್ಲೂ ಅದೇ ಪ್ರೀತಿಯಿಂದ ಕರೆದನು. ಏಕೆಂದರೆ ಆತನ ಪ್ರೀತಿಯು ನಿನ್ನೆ ಇದ್ದಂತೆ ಈ ಹೊತ್ತು ಮತ್ತು ಎಂದೆಂದಿಗೂ ಇರುವುದು. ಆದರೆ ಭಯವು ಅವನನ್ನು ದೇವರಿಂದ ದೂರ ಹೋಗಿ ತನ್ನನ್ನು ಬಚ್ಚಿಟ್ಟುಕೊಳ್ಳುವಂತೆ ಮಾಡಿತು. ಪ್ರೀತಿಯ ಆತ್ಮವು ನಮ್ಮನ್ನು ದೇವರ ಸಮೀಪಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಭಯದ ಆತ್ಮವು ನಮ್ಮನ್ನು ಆತನಿಂದ ದೂರ ತೆಗೆದುಕೊಂಡು ಹೋಗುತ್ತದೆ. ನನ್ನ ಪ್ರೀತಿಯ ದೇವಜನರೇ, ನಾವು ಪ್ರೀತಿಯಲ್ಲಿ ಬೆಳೆಯಬೇಕು, ಪ್ರೀತಿಯಲ್ಲಿ ನಡೆಯಬೇಕು ಮತ್ತು ಎಲ್ಲವನ್ನು ಪ್ರೀತಿಯ ಆತ್ಮನಿಂದಲೇ ಮಾಡಬೇಕು. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂದು 1 ಪೇತ್ರ 4ನೇ ಅಧ್ಯಾಯ 8ನೆಯ ವಚನದಲ್ಲಿ ನಾವು ಓದುತ್ತೇವೆ. ಇಡೀ ಪ್ರಪಂಚವು ಪ್ರೀತಿಗಾಗಿ ಹಂಬಲಿಸುತ್ತದೆ. ನಾವು ದೇವರ ಪ್ರೀತಿಯನ್ನು ಈ ಲೋಕಕ್ಕೆ ಪ್ರಕಟಿಸಬೇಕು. ಹಾಗಾದರೆ ಎಲ್ಲರೂ ರಕ್ಷಣೆ ಹೊಂದಿ ಪ್ರೀತಿಯ ದೇವರ ಬಳಿಗೆ ಬರುತ್ತಾರೆ. ನಾವು ದೇವರ ಮತ್ತು ಮನುಷ್ಯರ ಕಡೆಗೆ ಪ್ರೀತಿಯ ಆತ್ಮನಿಂದ ತುಂಬಿದವರಾಗಿರುವುದಾದರೆ ದುರಾತ್ಮಗಳು ನಮಗೆ ತೊಂದರೆ ಉಂಟು ಮಾಡುವುದಿಲ್ಲ. ನಮಗಾಗಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡ ನಮ್ಮ ಕರ್ತನಿಗಾಗಿ ಎಂಥ ಬಾಧೆಯನ್ನಾದರೂ ಸಹಿಸಿಕೊಳ್ಳಲು ಪ್ರೀತಿಯ ಆತ್ಮವು ನಮ್ಮನ್ನು ಒತ್ತಾಯಪಡಿಸುತ್ತದೆ. ಪವಿತ್ರತೆಯೊಂದಿಗೆ ನಮಗೆ ಪ್ರೀತಿಯ ಆತ್ಮವಿರಬೇಕು. ಯಾಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಳ್ಳಲ್ಪಟ್ಟೆವು ಎಂಬುದಾಗಿ ಎಫೆಸ 1:4 ಓದುತ್ತೇವೆ. ದೇವರ ಪ್ರೀತಿಯ ಮಗುವೇ, ಸಮಯವು ಕೊಂಚವಿರುವುದರಿಂದ ನೀನು ಮಾಡುವುದೆಲ್ಲವನ್ನು ದೇವರ ಪ್ರೀತಿಯಿಂದ ತುಂಬಿದವನಾಗಿ ದೇವರ ಮಹಿಮೆಗಾಗಿ ಮಾಡು. ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರಿಗೆ ಪ್ರೀತಿಯ ಆತ್ಮವನ್ನು ಅನುಗ್ರಹಿಸಿ ಆಶೀರ್ವಾದಿಸಲಿ. ಆಮೇನ್.